ನಮಸ್ಕಾರ ಸ್ನೇಹಿತರೆ, ಫ್ರಮ್ ಝೀರೋ ಟು ಇನ್ಫಿನಿಟಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವೈಜ್ಞಾನಿಕ ವರದಿಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವುದು ನಮ್ಮ ಸೌರವ್ಯೂಹದ ಹೊರಗಡಿಯಿಂದ ಲಕ್ಷಾಂತರ ಮಂಜುಗಡ್ಡೆಗಳಿಂದ ತುಂಬಿರುವ ರಹಸ್ಯಮಯ ಊರ್ಟ್ ಮೋಡದಿಂದ ಒಂದು ಮಹಾಕಾಯ ನಮ್ಮತ್ತ ಬಂದಿರುವುದರ ಬಗ್ಗೆ. ಇದು ತನ್ನ ಅಸಾಮಾನ್ಯ ವೇಗ, ಅಗಾಧ ಗಾತ್ರ ಮತ್ತು ಸಂಪೂರ್ಣವಾಗಿ ಅನಿರೀಕ್ಷಿತ ನಡವಳಿಕೆಯಿಂದಾಗಿ ವಿಜ್ಞಾನಿಗಳು ದಶಕಗಳಿಂದಲೂ ಕೇಳುತ್ತಿದ್ದ ಒಂದು ಪ್ರಶ್ನೆಗೆ ಉತ್ತರ ನೀಡಲು ಬಂದಿದೆಯೇ ಎಂಬ ಅನುಮಾನ ಮೂಡಿಸಿದೆ. ಇದರ ಅಧಿಕೃತ ಹೆಸರು C2023A3 ಅಥವಾ ಸುಚಿನ್ಷನ್ ಆಟ್ಲೆಸ್. ಆದರೆ ನಾವು ಇದನ್ನು ಸಂಕ್ಷಿಪ್ತವಾಗಿ A3 ಎಂದು ಕರೆಯೋಣ. ಇದು ಬರೀ ಸಾಮಾನ್ಯ ಧೂಮಕೇತುವೆ ಅಥವಾ ನಮ್ಮ ಸೌರವ್ಯೂಹದ 4.6 ಶತಕೋಟಿ ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಭದ್ರವಾಗಿಟ್ಟುಕೊಂಡಿರುವ ಒಂದು ಪುರಾತನ ಟೈಮ್ ಕ್ಯಾಪ್ಸೂಲ್ ಇರಬಹುದೇ? ಅದರಲ್ಲೂ ಮುಖ್ಯವಾಗಿ 2024ರ ಅಕ್ಟೋಬರ್ನಲ್ಲಿ ಈ ಧೂಮಕೇತುವಿನ ಜೊತೆ ಏನಾಯಿತು ಮತ್ತು 2025-26ರಲ್ಲಿ ನಾವು ಇದರ ಬಗ್ಗೆ ಇನ್ನೂ ಏನು ತಿಳಿಯಬಹುದು? ಬನ್ನಿ, ಈ ಬ್ರಹ್ಮಾಂಡದ ಅತಿವೇಗಿಯ ಕಥೆಯನ್ನು ತಿಳಿದುಕೊಳ್ಳೋಣ. ಅಧ್ಯಾಯ 1: ಗಣಿತದಿಂದ ಕಕ್ಷೆಯು ಸಾರಿದ ಸತ್ಯವೇನು? ಈ ಕಥೆ ಪ್ರಾರಂಭವಾಗಿದ್ದು ಜನವರಿ 9, 2023ರಂದು. ಚೀನಾದ ಸುಚಿನ್ಷನ್ ಮತ್ತು ಅಮೆರಿಕದ ಆಟ್ಲೆಸ್ ದೂರದರ್ಶಕಗಳು ಈ ವಸ್ತುವನ್ನು ಪ್ರತ್ಯೇಕವಾಗಿ ಪತ್ತೆ ಹಚ್ಚಿದವು. ಇದರ ವೇಗವನ್ನು ಅಳೆಯುತ್ತಿದ್ದಂತೆಯೇ ಇಡೀ ವೈಜ್ಞಾನಿಕ ಸಮುದಾಯದಲ್ಲಿ ಉತ್ಸಾಹದ ಅಲೆ ಎದ್ದಿತು. ಈ ವೇಗವನ್ನು ನೋಡಿದರೆ ಇದು ನಮ್ಮ 3ನೇ ಅಂತರತಾರಾ ಅತಿಥಿ ಇರಬೇಕು ಎಂದು ಎಲ್ಲರೂ ಊಹಿಸಿದ್ದರು. ಆದರೆ ಕಕ್ಷೀಯ ಗಣಿತದ ವಿಶ್ಲೇಷಣೆಯು ಒಂದು ದೊಡ್ಡ ಸತ್ಯವನ್ನು ಬಯಲು ಮಾಡಿತು. ವಿಜ್ಞಾನಿಗಳು ಇದರ ಉತ್ಕೇಂದ್ರೀಯತೆ ಅಥವಾ ಎಕ್ಸೆಂಟ್ರಿಸಿಟಿ ಅನ್ನು ಲೆಕ್ಕ ಹಾಕಿದರು. ಅಂತರತಾರಾ ವಸ್ತುಗಳಿಗೆ ಈ ಮೌಲ್ಯವು 1.0ಕ್ಕಿಂತ ಹೆಚ್ಚಿರಬೇಕು. ಆದರೆ A3ಯ ಮೌಲ್ಯವು 1.0ಕ್ಕೆ ತೀರಾ ಹತ್ತಿರವಿತ್ತು. ಈ ಧೂಮಕೇತು ದೀರ್ಘವೃತ್ತಾಕಾರದ ಹೈಪರ್ಬೋಲಿಕ್ ಪಥದಲ್ಲಿ ಸೌರವ್ಯೂಹವನ್ನು ಛಿದ್ರಗೊಳಿಸಿ ಹೋಗುತ್ತಿಲ್ಲ. ಬದಲಿಗೆ ಇದು ನಮ್ಮ ಸೌರವ್ಯೂಹದ ಹೊರ ಗಡಿಯಾದ ಊರ್ಟ್ ಮೋಡದಲ್ಲಿಯೇ ಶತಕೋಟಿ ವರ್ಷಗಳ ಹಿಂದೆ ಹುಟ್ಟಿ ಈಗ ನಮ್ಮ ಸೂರ್ಯನ ಪ್ರಬಲ ಸೆಳೆತಕ್ಕೆ ಒಳಗಾಗಿ ಆಂತರಿಕ ಸೌರವ್ಯೂಹಕ್ಕೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿರುವ ಒಂದು ಪ್ರಾಚೀನ ಕಾಯ. ಹಾಗೂ ಇದು ಕೇವಲ ಒಂದು ಅತಿವೇಗಿ ಧೂಮಕೇತು ಅಷ್ಟೇ, ಅಂತರತಾರಾ ವಸ್ತುವಲ್ಲ ಎಂದು ಗಣಿತವು ದೃಢಪಡಿಸಿತು. ಇದರ ಗಾತ್ರ ಅಷ್ಟೇ ಬೆರಗುಗೊಳಿಸುತ್ತದೆ. A3 ಸುಮಾರು 15ರಿಂದ 50 ಕಿಮಿ ವ್ಯಾಸವನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಇದು ಊರ್ಟ್ ಮೋಡದ ಭೀಮಕಾಯ. ಇದು ನಮ್ಮ ಸೌರವ್ಯೂಹದ ಇತಿಹಾಸದಲ್ಲಿ ಕಂಡುಬಂದ ಅತಿದೊಡ್ಡ ಧೂಮಕೇತುಗಳಲ್ಲಿ ಒಂದಾಗುವ ಸಾಮರ್ಥ್ಯ ಹೊಂದಿದೆ. ಅಧ್ಯಾಯ 2: ಸೌರವ್ಯೂಹವನ್ನು ಛಿದ್ರಗೊಳಿಸುವ ವೇಗ ಮತ್ತು ಬ್ರಹ್ಮಾಂಡದ ಸ್ನೈಪರ್. ಸ್ನೇಹಿತರೆ, ಈ A3 ಧೂಮಕೇತು ಕೇವಲ ವೇಗವಾಗಿ ಬಂದಿಲ್ಲ. ಇದು ನಮ್ಮ ಸೌರವ್ಯೂಹದ ನಿಯಮಗಳನ್ನು ಸವಾಲು ಹಾಕಲು ಬಂದಂತೆ ಇತ್ತು. ಇದರ ಉತ್ತುಂಗದ ವೇಗ ಸುಮಾರು 58 km/s. ಸೂರ್ಯನಿಗೆ ಹತ್ತಿರವಿರುವ ಮತ್ತು ಸೌರಮಂಡಲದಲ್ಲೇ ಅತಿ ವೇಗವಾಗಿ ಸುತ್ತುವ ಬುಧ ಗ್ರಹವೇ 47.9 km/s ವೇಗದಲ್ಲಿ ಸುತ್ತುತ್ತದೆ ಎಂದರೆ ಅದಕ್ಕಿಂತಲೂ ಹೆಚ್ಚು ವೇಗದಲ್ಲಿ ನಮ್ಮ ಕಕ್ಷೆಗಳ ಸಮೀಪಕ್ಕೆ ಈ ಮಹಾಕಾಯ ಬಂದಿತ್ತು. ಆದರೆ ಕುತೂಹಲ ಇಲ್ಲಿಗೆ ನಿಲ್ಲುವುದಿಲ್ಲ. ಇದರ ವೇಗ ಒಂದು ಭಾಗವಾದರೆ ಇದರ ಪ್ರವೇಶದ ರೀತಿ ಇನ್ನೊಂದು ರಹಸ್ಯ. ನಮ್ಮ ಸೌರವ್ಯೂಹದ ಎಲ್ಲಾ ಗ್ರಹಗಳು ಒಂದು ತೆಳುವಾದ ಡಿಸ್ಕ್ನಲ್ಲೇ ಸುತ್ತುತ್ತವೆ. ಆದರೆ A3 ಬ್ರಹ್ಮಾಂಡದ ಆಳದಿಂದ ಬಂದು ಆ ಡಿಸ್ಕ್ಗೆ ಅಸಾಮಾನ್ಯವಾದ 139 ಡಿಗ್ರಿ ಕೋನದಲ್ಲಿ ಪ್ರವೇಶಿಸಿತು. ಒಂದು ಬೃಹತ್ ಗುರಿಯ ಕಡೆಗೆ ಲಕ್ಷ್ಯ ವಹಿಸಿ ಎಸೆದ ಬಾಣದಂತೆ A3 ನಮ್ಮ ಸೌರವ್ಯೂಹದ ಸಾಮಾನ್ಯ ಸಮತಲಕ್ಕೆ ಕಿಂಚಿತ್ತೂ ಗಮನ ಕೊಡದೆ ನೇರವಾಗಿ ಒಳನುಗ್ಗಿದೆ. ಈ ಕೋನವು, ಈ ಕಾಯವು ಬ್ರಹ್ಮಾಂಡದ ಒಂದು ನುರಿತ ಪ್ರಯಾಣಿಕನಂತೆ ಯಾವುದೇ ನಿಯಮಗಳಿಗೆ ಬದ್ಧವಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದರ ಆಗಮನದ ಸಮಯ, ವೇಗ ಮತ್ತು ಕೋನವನ್ನು ನೋಡಿದರೆ ಇದು ಊರ್ಟ್ ಮೋಡದ ಅತ್ಯಂತ ಮೂಲ ಮತ್ತು ಪ್ರಾಚೀನವಾದ ಭಾಗದಿಂದ ಬಂದಿದೆ ಎಂಬುದು ಖಚಿತವಾಗುತ್ತದೆ. ನಮ್ಮ ಕಣ್ಣುಗಳ ಮುಂದೆ ಹಾದು ಹೋಗುತ್ತಿರುವ ಈ ಬೃಹತ್ ಕಾಯ ನಮ್ಮ ಸೌರವ್ಯೂಹದ ಆರಂಭದ ರಹಸ್ಯಗಳನ್ನು ತನ್ನೊಳಗೆ ಭದ್ರವಾಗಿಟ್ಟುಕೊಂಡಿದೆ. ಅಧ್ಯಾಯ 3: ಅನಿಲಾವರಣದ ರಹಸ್ಯ. ವಿಜ್ಞಾನಿಗಳನ್ನು ನಿಜವಾಗಿಯೂ ಬೆಚ್ಚಿ ಬೀಳಿಸಿದ ಸಂಗತಿಯೆಂದರೆ A3ಯ ನಿಗೂಢ ಸಕ್ರಿಯತೆ. ಈ ಮಹಾಕಾಯ ನಮ್ಮ ಸೌರವ್ಯೂಹಕ್ಕೆ ಪ್ರವೇಶಿಸಿದಾಗ ಅದು ಇನ್ನೂ ಗುರುಗ್ರಹದ ಕಕ್ಷೆಯಿಂದಲೂ ಹೊರಗೆ ಇತ್ತು. ಅಂದರೆ ಸೂರ್ಯನಿಂದ ಸುಮಾರು 7.3 ಆಸ್ಟ್ರಾನಾಮಿಕಲ್ ಯೂನಿಟ್ ದೂರ. ಆ ಪ್ರದೇಶದಲ್ಲಿ ತಾಪಮಾನ ಕೇವಲ -200 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ಧೂಮಕೇತುಗಳು ಸೂರ್ಯನಿಗೆ ಹತ್ತಿರ ಬಂದಾಗ ಅದರ ಮೇಲಿನ ನೀರಿನ ಮಂಜುಗಡ್ಡೆ ಬಿಸಿಯಾಗಿ ಕರಗಿ ಅನಿಲಾವರಣ ಸೃಷ್ಟಿಸುತ್ತದೆ. ಆದರೆ ಈ ತೀವ್ರ ಶೀತದಲ್ಲಿ ನೀರು ಮಂಜುಗಡ್ಡೆಯ ರೂಪದಲ್ಲಿ ಸಂಪೂರ್ಣವಾಗಿ ಹೆಪ್ಪುಗಟ್ಟಿ ಹೋಗಿರುತ್ತದೆ. ಹಾಗಾದರೆ
ಈ 7.3 ಆಸ್ಟ್ರಾನಾಮಿಕಲ್ ಯೂನಿಟ್ ದೂರದಲ್ಲಿಯೇ A3 ತನ್ನ ಸುತ್ತ ಧೂಮ್ರದ ವಾತಾವರಣ ಸೃಷ್ಟಿಸಲು ಶುರುಮಾಡಿದ್ದು ಹೇಗೆ ಎಂದು ಅಚ್ಚರಿ ಮೂಡಿಸುತ್ತದೆ. ಈ ಸಕ್ರಿಯತೆಗೆ ಕಾರಣ ನೀರಿನ ಮಂಜುಗಡ್ಡೆಯಲ್ಲ, ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ನಂತಹ ಅನಿಲಗಳು. ಇವನ್ನು ನಾವು ಸಾಮಾನ್ಯವಾಗಿ ಡ್ರೈ ಐಸ್ ಎಂದು ಕರೆಯುತ್ತೇವೆ. ಈ ಡ್ರೈ ಐಸ್ಗೆ ಸೂರ್ಯನ ಅತಿಸೂಕ್ಷ್ಮ ಶಾಖ ಕೂಡ ಸಾಕು, ಅವು ನೇರವಾಗಿ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತವೆ. ಇದರ ಅರ್ಥವೇನೆಂದರೆ A3 ಕೇವಲ ಒಂದು ಹಿಮದ ತುಂಡಲ್ಲ. ಇದು ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹದ ರಚನೆಯಾದಾಗ ಹೇಗಿತ್ತೋ ಹಾಗೆಯೇ ಸಂಪೂರ್ಣವಾಗಿ ಹೆಪ್ಪುಗಟ್ಟಿ ಕಾಲದ ಕ್ಯಾಪ್ಸೂಲ್ನಂತೆ ಸಂರಕ್ಷಿಸಲ್ಪಟ್ಟಿದೆ. ಮತ್ತು ಈ ಅನಿಲಾವರಣ ಕೇವಲ ಹೊಗೆಯ ಮೋಡವಲ್ಲ, ಇದು ನಮ್ಮ ಸೌರವ್ಯೂಹದ 4.6 ಶತಕೋಟಿ ವರ್ಷಗಳ ಹಿಂದಿನ ಭೂತಕಾಲದ ಸಾಕ್ಷಿ. ಇದು ನಿಜಕ್ಕೂ ರೋಮಾಂಚನಕಾರಿ. ಅಧ್ಯಾಯ 4 2024ರ ಅಕ್ಟೋಬರ್ನ ವಿಚಿತ್ರ ಘಟನೆಗಳು. ಸೆಪ್ಟೆಂಬರ್ 27, 2024ರಂದು A3 ಸೂರ್ಯನಿಗೆ ಹತ್ತಿರವಾದ ನಂತರ ಅಕ್ಟೋಬರ್ 13, 2024ರಂದು ಭೂಮಿಯ ಸಮೀಪ ಬಂದಾಗ 3 ಸಂಪೂರ್ಣ ಅನಿರೀಕ್ಷಿತ ಮತ್ತು ಅಸಹಜ ರಹಸ್ಯಗಳನ್ನು ಪ್ರದರ್ಶಿಸಿತು. 1. ಸಾಮಾನ್ಯವಾಗಿ ಧೂಮಕೇತುವಿಗೆ 2 ಬಾಲಗಳು ಇರುತ್ತವೆ. ಒಂದು ಅಯಾನ್ ಬಾಲ, ಇದು ನೇರವಾಗಿ ಸೂರ್ಯನಿಗೆ ವಿರುದ್ಧವಾಗಿ ಗಾಳಿಯಂತೆ ಹೋಗುತ್ತದೆ. ಮತ್ತೊಂದು ಧೂಳಿನ ಬಾಲ, ಇದು ಅದರ ಕಕ್ಷೆಯ ರೇಖೆಯ ಉದ್ದಕ್ಕೂ ಸ್ವಲ್ಪ ಬಾಗಿರುತ್ತದೆ. ಆದರೆ A3ಯ ಚಲನೆಯ ಆರಂಭದಲ್ಲಿ ಈ ಬಾಲಗಳ ಸಂಯೋಜನೆ ಮತ್ತು ಕೋನವು ಸಾಮಾನ್ಯವಾಗಿರಲಿಲ್ಲ. ಅದರ ಧೂಳು ಮತ್ತು ಅನಿಲದ ಬಿಡುಗಡೆ ಅಸಮತೋಲನಗೊಂಡಿತ್ತು. ಇದು ಅದರ ಕೋರ್ ಒಳಗೆ ಏನೋ ದೊಡ್ಡ ಬದಲಾವಣೆ ನಡೆಯುತ್ತಿದೆ ಎಂಬುದನ್ನು ಸೂಚಿಸುವ ಒಂದು ಸುಳಿವಾಗಿತ್ತು. 2. ಇದು ಬಹುಶಃ ಅತ್ಯಂತ ದೊಡ್ಡ ರಹಸ್ಯ. A3ಯ ಸುತ್ತಲಿನ ಧೂಮ್ರಗೋಳದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ಬೆಳಕು ಸಾಮಾನ್ಯವಾಗಿ ಚದುರುವ ಬದಲು ಬಹುಪಾಲು ಬೆಳಕು ಬಂದ ದಾರಿಯಲ್ಲೇ, ಅಂದರೆ ಸೂರ್ಯನ ಕಡೆಗೆ ಹಿಂದಕ್ಕೆ ಮರಳುತ್ತಿತ್ತು. ಇದನ್ನು ವಿಜ್ಞಾನದ ಭಾಷೆಯಲ್ಲಿ ತೀವ್ರ ನಕಾರಾತ್ಮಕ ಧ್ರುವೀಕರಣ ನೆಗೆಟಿವ್ ಪೋಲರೈಸೇಷನ್ ಎನ್ನುತ್ತಾರೆ. ಇದರ ಅರ್ಥವೆಂದರೆ A3ಯ ಧೂಳಿನ ಕಣಗಳು ಅವುಗಳ ಆಕಾರ, ಗಾತ್ರ ಮತ್ತು ಸಂಯೋಜನೆಯಲ್ಲಿ ಸಂಪೂರ್ಣವಾಗಿ ಅನನ್ಯವಾಗಿವೆ. ಇದು ನಮ್ಮ ಸೌರವ್ಯೂಹದಲ್ಲಿರುವ ಇತರ ಧೂಮಕೇತುಗಳಂತೆ ಇರದೆ ಹಾರ್ಡ್ಕೋರ್ ಧೂಳಿನಿಂದ ರೂಪುಗೊಂಡಿದೆಯೇ ಅಥವಾ ಯಾವುದೋ ಬೇರೆಯೇ ಮೂಲದಿಂದ ಬಂದಿದೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. 3. ಸಾಮಾನ್ಯ ಧೂಮಕೇತುಗಳ ಬಾಲದಲ್ಲಿ ಕಬ್ಬಿಣ ಮತ್ತು ನಿಕಲ್ನಂತಹ ಲೋಹಗಳು ಅನಿಲ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಅಪರೂಪ, ಏಕೆಂದರೆ ಇವು ಅನಿಲವಾಗಲು ತೀವ್ರ ಶಾಖ ಬೇಕು. ಆದರೆ A3 ಸೂರ್ಯನಿಗೆ ಇನ್ನೂ ಸಾಕಷ್ಟು ದೂರವಿದ್ದಾಗಲೇ ಅದರ ಧೂಮ್ರಗೋಳದಲ್ಲಿ ಈ ಲೋಹಗಳು ಕಾಣಿಸಿಕೊಂಡವು. ಈ ಅಸಾಮಾನ್ಯ ನಡವಳಿಕೆ, ಈ ಲೋಹಗಳು ಅದರ ಕೋರ್ನ ಅತ್ಯಂತ ಸೂಕ್ಷ್ಮವಾದ ಕೆಳಪದರದಿಂದ ಸೂರ್ಯನ ಶಾಖ ಸಿಗುವ ಮುನ್ನವೇ ಹೊರಬರುತ್ತಿದ್ದವು. ಇದು A3ಯ ಆಂತರಿಕ ರಚನೆಯು ಸಾಮಾನ್ಯ ಮಂಜುಗಡ್ಡೆಯ ಧೂಮಕೇತುಗಳಿಗಿಂತ ಭಿನ್ನವಾಗಿ ಹೆಚ್ಚು ಲೋಹೀಯ ಅಂಶಗಳನ್ನು ಹೊಂದಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. A3ಯ ಈ ವಿಚಿತ್ರ ನಡವಳಿಕೆಗಳು ಇದನ್ನು ಒಂದು ಸಾಮಾನ್ಯ ಅತಿಥಿಯಲ್ಲ ಎಂಬುದನ್ನು ದೃಢಪಡಿಸುತ್ತವೆ. ಅಧ್ಯಾಯ 5 ಕಾಲಾತೀತ ವಿದಾಯದ ಕರಾಳತೆ. ಸ್ನೇಹಿತರೆ, ಈ ನಮ್ಮ ರೋಮಾಂಚಕ ಅತಿಥಿ A3 ಈಗ ಅಂತ್ಯದತ್ತ ಸಾಗುತ್ತಿದೆ. ಮಾರ್ಚ್ 2026ರ ಹೊತ್ತಿಗೆ ಈ ಮಹಾಕಾಯವು ಗುರುಗ್ರಹದ ಕಕ್ಷೆಯನ್ನು ದಾಟಿ ಮುಂದೆ ಸಾಗುತ್ತದೆ. ಗುರುಗ್ರಹದ ಸುತ್ತ ಸುತ್ತುತ್ತಿರುವ ನಾಸಾದ ಪ್ರಬಲ ರೋಬೋಟ್ ಜುನೋ ನೌಕೆಯು ಇದರ ಕೊನೆಯ ಚಿತ್ರಗಳನ್ನು ಸೆರೆಹಿಡಿಯಲು ಪ್ರಯತ್ನಿಸಲಿದೆ. ಇದರ ಕೋರ್ನ ಸಂಯೋಜನೆಯ ಬಗ್ಗೆ ಜುನೋ ಯಾವುದಾದರೂ ರಹಸ್ಯವನ್ನು ಸೆರೆಹಿಡಿಯಬಹುದೇ ಎಂದು ಇಡೀ ವೈಜ್ಞಾನಿಕ ಸಮುದಾಯವು ಈ ಕೊನೆಯ ಭೇಟಿಗಾಗಿ ಕಾತರದಿಂದ ಕಾಯುತ್ತಿದೆ. A3 ಹೊರಟು ಹೋದರೆ ಅದು ಮತ್ತೆ ಶತಕೋಟಿ ವರ್ಷಗಳವರೆಗೆ ನಮ್ಮ ಸೌರವ್ಯೂಹದ ಕಡೆಗೆ ಹಿಂದಿರುಗಿ ನೋಡದಿರಬಹುದು. ಆದರೆ ಈ A3ಯು ನಮ್ಮ ಜ್ಞಾನದ ಗಡಿಯನ್ನು ಪ್ರಶ್ನಿಸಿದೆ. ನಾವು A3ಯನ್ನು ಕೇವಲ ಒಂದು ಖಗೋಳಶಾಸ್ತ್ರದ ಕಾಯ ಎಂದು ನೋಡುತ್ತಿದ್ದೇವೆ, ಆದರೆ ಅದು ವಾಸ್ತವವಾಗಿ ಕೋಟಿಗಟ್ಟಲೆ ವರ್ಷಗಳ ಏಕಾಂತ ಪ್ರಯಾಣದ ಸಾಕಾರ ರೂಪ. ಅದು ಅನೇಕ ರಹಸ್ಯವನ್ನು ಹೊತ್ತು ತಂದಿದೆ. ನಾವು ಭೂಮಿಯ ಮೇಲಿನವರು, ನಮ್ಮ ಗ್ರಹ ಮತ್ತು ಸೂರ್ಯನ ಸುತ್ತ ನಾವು ನಿರ್ಮಿಸಿರುವ ವೈಜ್ಞಾನಿಕ ಸೂತ್ರಗಳ ಗಣಿತದಲ್ಲಿ ಮುಳುಗಿರುತ್ತೇವೆ. ಆದರೆ ಈ ಕ್ಷಣದಲ್ಲಿ A3 ಬ್ರಹ್ಮಾಂಡದ ಅಸ್ತಿತ್ವದ ಒಂದು ಸತ್ಯವನ್ನು ಸಾರುತ್ತಿದೆ. ನಮ್ಮ ಜ್ಞಾನವು ಸ್ಥಳೀಯ ಆಗಿರಬಹುದು, ನಮ್ಮ ಸೂತ್ರಗಳು ನಮ್ಮ ಸೌರವ್ಯೂಹಕ್ಕೆ ಸೀಮಿತವಾಗಿರಬಹುದು, ನಮ್ಮ ನಿಯಮಗಳಿಗೆ ಒಳಪಡದ ಈ ಅಗೋಚರ ಲೋಕಗಳು ಇನ್ನೂ ನಮ್ಮ ಕಲ್ಪನೆಗೂ ಮೀರಿದ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿವೆ. A3 ಹೊರಟು ಹೋಗಬಹುದು, ಆದರೆ ಅದು ನಮ್ಮ ಮನಸ್ಸಿನಲ್ಲಿ ಬ್ರಹ್ಮಾಂಡದಲ್ಲಿ ನಾವು ನೋಡುತ್ತಿರುವ, ಲೆಕ್ಕ ಹಾಕುತ್ತಿರುವ ಈ ಸಣ್ಣ ಭಾಗ ಮಾತ್ರವೇ ಅಸ್ತಿತ್ವದಲ್ಲಿದೆಯೇ, ಅಥವಾ ಈ ಅನಂತ ಆಕಾಶದಲ್ಲಿ ಶತಕೋಟಿ ವರ್ಷಗಳಿಂದ ಏಕಾಂಗಿಯಾಗಿ ಪ್ರಯಾಣಿಸುತ್ತಿರುವ ಇನ್ನೂ ಎಷ್ಟೋ ಕಾಲಾತೀತ ರಹಸ್ಯಗಳು ನಮ್ಮ ಅವಲೋಕನಕ್ಕಾಗಿ ಕಾಯುತ್ತಿವೆಯೇ ಎಂಬ ಶಾಶ್ವತ ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತದೆ. ಸ್ನೇಹಿತರೆ, ಈ ವಿಶಿಷ್ಟ ಅತಿಥಿಯ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತದಲ್ಲಿ ಪ್ರಯಾಣಿಸಲು ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.